ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಇಸ್ಪೀಟ್ ಅಡ್ಡೆ ಮುಕ್ತವಾಗಿ ಶಾಂತವಾಗಿದ್ದಂತಹ ಮಂಗಳೂರಿನಲ್ಲಿ ಇದೀಗ ಮತ್ತೆ ಜೂಜು ಅಡ್ಡೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿ ನಿಂತಿವೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಪೊಲೀಸರೇ ಜೂಜುಕೋರರ ಬೆಂಗಾವಲಿಗೆ ನಿಂತಿದ್ದಾರೆ. ಅಮೃತವು ಇಸ್ಪೀಟ್ ದಂಧೆಕೋರರು ಅವರು ಎಲ್ಲೆಲ್ಲಿ ಅಡ್ಡೆಗಳು ಎಲ್ಲೆಲ್ಲಿ ಇದೆ ಅನ್ನೋದನ್ನ ಮ್ಯಾಪ್ ಸಹಿತ ಪೊಲೀಸರ ಗಮನಕ್ಕೆ ತಂದರೂ ಕೂಡ ಕ್ರಮವನ್ನ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಮಾನಾಥ ಎಂಬಾತ ಎಗ್ಗಿರದೆ ದಂಧೆ ನಡೆಸ್ತಾ ಇದ್ರು ಅವನಿಗೆ ಕಡಿವಾಣ ಹಾಕುವ ಕೆಲಸ ಆಗ್ತಾ ಇಲ್ಲ. ಬದಲಿಗೆ ಇಬ್ಬರು ಪೊಲೀಸರೇ ಈತನ ಪಾರ್ಟ್ನರ್ಗಳಾಗಿದ್ದಾರೆ. ಕೆಳಗಿನಿಂದ ಕಮಿಷನರ್ ವರೆಗೂ ಪ್ರಸಾದ ಹಂಚುತ್ತಾ ದರಿದ್ರ ದಂಧೆಗೆ ಬೆಂಗಾವಲಾಗಿದ್ದಾರೆ. ಒತ್ತಡ ಹೆಚ್ಚಾದಾಗ ನೆಪ ಮಾತ್ರಕ್ಕೆ ರೈಡ್ ಮಾಡಿ ಸುಮ್ಮನಾಗ್ತಾರೆ. ಇವರ ಇಂತಹ ನೀಚ ಕಾರ್ಯದ ಫಲವಾಗಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ರಮಾನಾಥ ಮಾತ್ರ ಎಲ್ಲದರಲ್ಲಿ ಆಸ್ತಿ ಮಾಡುತ್ತಾ ಮೀಟರ್ ಬಡ್ಡಿ ದಂಧೆಯನ್ನ ನಡೆಸುತ್ತಿದ್ದಾನೆ. ಕಾನೂನು ಬಾಹಿರ ಕೃತ್ಯಗಳಲ್ಲಿ ಇವನದು ಎತ್ತಿದ ಕೈ. ಪಣಂಬೂರು ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಗಾಢ ನಿದ್ರೆಯಲ್ಲಿದ್ದಾರೆ. ಅವರಿಗೆ ಇದೇನು ಕಾಣಿಸ್ತಾ ಇಲ್ಲ. ಕಮಿಷನರ್ ಅನುಪಮ್ ಅಗರ್ವಾಲ್ ಅವರೇ ಸಿಕ್ಕವರಿಗೆ ಪರ್ಮಿಷನ್ ನೀಡ್ತಾ ಮಂಗಳೂರನ್ನ ಜೂಜಾಟದ ಕೇಂದ್ರ ಸ್ಥಾನವನ್ನಾಗಿಸುತ್ತಿದ್ದಾರೆ. ದೇವಿ ಪ್ರಸಾದ್ ಶೆಟ್ಟಿ ಎಂಬಾತ ತನ್ನ ತೋಟದ ಮನೆಯನ್ನೇ ಅಡ್ಡಿಯಾಗಿಸಿಕೊಂಡಿದ್ದಾನೆ. ನಿತಿನ್ ಕೊಠಾರಿ, ಪೊಮ್ಮಿ ಕೊಡಿಯಾಲ್ ಬೈಲ್ ಅನ್ನುವಂಥ ಇಬ್ಬರು ಮಂಗಳೂರಿನ ಆಯಾಕಟ್ಟಿನ ಜಾಗಗಳಲ್ಲಿ ಭರ್ಜರಿಯಾಗಿ ಜೂಜಾಟವನ್ನು ನಡೆಸುತ್ತಿದ್ದಾರೆ. ಇದೆಲ್ಲದರ ಬಗ್ಗೆ ಅಮೃತ ಬೆಳಕು ಚೆಲ್ಲಿ ಪೊಲೀಸ್ ಇಲಾಖೆಯನ್ನ ಎಚ್ಚರಿಸುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಆದರೂ ದಂಧೆಗೆ ಮಾತ್ರ ಬ್ರೇಕ್ ಬೀಳ್ತಾ ಇಲ್ಲ. ಕಮಿಷನರ್ ಮಾತ್ರ ಜಾಣ ಮೌನ ವಹಿಸ್ತಾ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಹೀಗೆ ಮುಂದುವರೆದರೆ ಜನಸಾಮಾನ್ಯರ ಪಾಡು ದೇವರಿಗೆ ಪ್ರೀತಿ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.